ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಆ್ಯಕ್ಚುಲಿ 3 ಗಂಟೆಗೇ ಎದ್ದಿದ್ದೆ ಇವತ್ತು. ಎದ್ದುಬಿಟ್ಟು ಸ್ವಲ್ಪ ಎಡಿಟಿಂಗ್ ಕೆಲಸಗಳಿದ್ವು, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಯೂಟ್ಯೂಬಿಗೆ ಟೈಮಿಂಗ್ಸ್ ತೊಗೋಬೇಕಿತ್ತಲ್ಲ ಅಂತಂದ್ಬಿಟ್ಟು ಅವಾಗ ಶೂಟ್ ಮಾಡ್ಕೊಂಡಿದ್ದು. ಅಷ್ಟರೊಳಗಾಗಲೇ 1 ಅವರ್ ಎಡಿಟಿಂಗಿಗೆ ಟೈಮ್ ಆಗೋಗಿತ್ತು. ಏನಪ್ಪ ಇವತ್ತು 3 ಗಂಟೆಗೆ ಎದ್ದಿದ್ದೀನಿ ಅಂತಂದರೆ ಫ್ರೆಂಡ್ಸ್, ಇವತ್ತು ಭೀಮನ ಅಮಾವಾಸ್ಯೆ. ಸೊ ಹಾಗಾಗಿ ಪೂಜೆನ ಮಾಡೋಣ ಅಂತಂದ್ಬಿಟ್ಟು 3 ಗಂಟೆಗೆ ಎದ್ದು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಎಲ್ಲರೂ ಮಲ್ಕೊಂಡಿದ್ದಾರೆ, ನಾನು ಒಬ್ಬಳೇ ಎದ್ದಿರೋದು. ಮನೆ ಫುಲ್ಲು ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ ಫ್ರೆಂಡ್. ತಲೆ ತುಂಬ ನೋವಾಗ್ತಿತ್ತು, ನಿದ್ದೆ ಸರಿ ಹೋಗ್ತಾಯಿಲ್ಲ ನನಗೆ ಇತ್ತೀಚೆಗೆ. ವೀಡಿಯೋಸ್ಗಳು ಎಡಿಟಿಂಗು ಇದೇ ಆಗೋಗಿದೆ. ಮತ್ತು ಮನೆ ಕೆಲಸ, ಹೊರಗಡೆ ಹೋಗಬೇಕು, ಸ್ವಲ್ಪ ಹೆಲ್ತ್ ಇಶ್ಯೂಸೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ತಲೆ ತುಂಬ ನೋವಾಗ್ತಿತ್ತಲ್ಲ ಅಂತಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಂಡ್ಸ್. ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದಾದಮೇಲೆ ಮೊದಲು ಹೊಸ್ಲಿಗೆ ಪೂಜೆ ಮಾಡ್ಕೊಳ್ಳೋಣ, ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗಂತೂ ತುಂಬಾ ಖುಷಿ ಈ ಹಬ್ಬ ಹರಿದಿನಗಳು ಬಂದಾಗ. ಒಂಥರ ದೇವ್ರಿಗೆ ಪೂಜೆ ಮಾಡೋದಾಗಲಿ, ಮನೆಯೆಲ್ಲನೂ ಅಲಂಕಾರ ಮಾಡೋದಂದರೆ ನನಗೆ ಸಖತ್ ಇಷ್ಟ. ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಈ ಗಂಡು ದೇವ್ರಿಗಿಂತನೂ ಹೆಣ್ಣು ದೇವತೆಗಳ ಮೇಲೆ ತುಂಬ ಅಂದರೆ ತುಂಬ ಭಕ್ತಿ ಅನ್ನೋದಕ್ಕಿಂತ ಅದು ಏನೋ ಒಂಥರ ಫ್ರೆಂಡ್ಲಿ ನೇಚರ್ ಅನ್ಬೋದು ನನಗೂ ಅವ್ರಿಗೂ. ಆ ಥರ ಇರ್ತೀನಿ. ಹೆಣ್ಣು ದೇವತೆಗಳು ಅಂತಂದರೆ ತುಂಬ ಪೂಜೆ ಮಾಡ್ತೀನಿ. ಮಂಗಳವಾರ, ಶುಕ್ರವಾರ, ಭಾನುವಾರ ದಿನ ಮನೆ ದೇವರು ಅಂತಂದ್ಬಿಟ್ಟು ಅದೊಂದು ಮಾಡ್ಕೊಳ್ತೀನಿ. ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ಮಾಡ್ತೀನಿ ಫ್ರೆಂಡ್ಸ್. ಏನಾದರೂ ನನ್ನ ಕೈಲಿ ಆಗ್ತಿಲ್ಲ ಅಂದರೆ ನಾನು ಮಾಡೋದಕ್ಕೆ ಹೋಗಲ್ಲ. ಅದು ಏನೇ ಆಗಿರಲಿ ಮಾಡೋದಕ್ಕೆ ಹೋಗಲ್ಲ. ಬಟ್ ಮಾಡಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ನೀಟಾಗಿ ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನಾನು ಪೂಜೆ ಮಾಡೋದನ್ನು. ಚೆನ್ನಾಗಿ ಮಾಡ್ತೀಯ, ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡೋದು. ನನ್ನ ತಂಗಿ ಆಗಲಿ, ನನ್ನ ಫ್ರೆಂಡ್ಸು, ನಮ್ಮ ಮನೆಯವರು ಎಲ್ಲರೂ ಇಷ್ಟಪಡ್ತಾರೆ. ಟೈಮ್ ತೊಗೊಳ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ಉಪವಾಸನೂ ಇರ್ತೀನಿ, ಟೈಮು ತೊಗೊಳ್ತೀನಿ. ಅದೇನೋ ಆ ಟೈಮಲ್ಲಿ ನಮಗೆ ಹೊಟ್ಟೆನೇ ಹಸಿವಾಗಲ್ಲ. ಎಷ್ಟೊತ್ತಾಗಲಿ ಚೆನ್ನಾಗಿ ಅಲಂಕಾರ ಮಾಡಬೇಕು ದೇವ್ರ ಮನೇನ, ಈ ಥರ ರೆಡಿ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದೇ ಥರ ಬರಬೇಕು ಫ್ರೆಂಡ್ಸ್. ಆ ಥರ ಬಂದ್ರೆ ಅಷ್ಟೇ ನನಗೆ ಖುಷಿ ಆಗೋದು. ದೇವ್ರದ್ದು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿದೆ. ನಾನು ಅದಕ್ಕೆ ಒಂದು ಕಾಯಿನ್ ಹಾಕ್ತೀನಿ. ಕಾಯಿನ್ ಹಾಕ್ಬಿಟ್ಟು ವಿಳೆದೆಲೆಯಲ್ಲಿ ಕಳಸನ ಕೂರಿಸ್ತೀನಿ. ನಮ್ಮ ಮನೆಯಲ್ಲಿ ನನಗೆ ನನ್ನ ತಾಯಿ ಮನೆಯಿಂದ ಗೌರಿ ಹಬ್ಬಕ್ಕೆ ಬೆಳ್ಳಿದು ಲಕ್ಷ್ಮೀ ಇದನ್ನು ಮುಖವಾಡ ಕೊಟ್ಟಿದ್ದರು. ಸೊ ಅದನ್ನೇ ಇಡ್ತೀನಿ ನಾನು ಯಾವಾಗ್ಲೂ. ಅದು ಇಟ್ಬಿಟ್ಟೆ ಪೂಜೆ ಮಾಡೋದು. ಮತ್ತು ದೇವರಿಗೆ ಹಾರ ಎಲ್ಲ ತಂದಿದೆ. ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು. ಯಾಕಪ್ಪ ಅಂತಂದರೆ ನಮ್ಮ ಮನೆಯವರು ಈ ಥರ ಭೀಮನ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಮಾಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ದೇವರಿಗೇ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡ್ತೀನಿ. ದೇವರ ಆಶೀರ್ವಾದ ಇರಲೇಬೇಕಲ್ವ ಎಲ್ಲದಕ್ಕೂ ಅಂತಂದ್ಬಿಟ್ಟು. ಮತ್ತು ರಾಘವೇಂದ್ರ ಸ್ವಾಮಿಗಳಿಗೂ ತುಳಸಿ ಹಾರ ಎಲ್ಲ ತಂದಿದ್ದೆ. ಮತ್ತು ಇದ್ರ ಜೊತೆಗೆ ನಾನು ಅಮಾವಾಸ್ಯೆ ದಿನ ಉಪ್ಪಿನ ದೀಪನ ಹಚ್ತೀನಿ ಫ್ರೆಂಡ್ಸ್. ತುಂಬ ಒಳ್ಳೆಯದು. ನೀವು ಯಾರೆಲ್ಲ ಪೂಜೆ ಮಾಡ್ತೀರಾ ಅಮಾವಾಸ್ಯೆ ದಿನ ಉಪ್ಪಿನ ದೀಪನ ಹಚ್ಚಿಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಸಲ ಉಪ್ಪಿನ ದೀಪ ಹಚ್ಚಿದ್ದು ನೆಕ್ಸ್ಟ್ ಅಮಾವಾಸ್ಯೆಗೆ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಹಚ್ತೀನಿ. ಈ ಥರ ನಾನು ಮಾಡ್ತೀನಿ. ನಾವು ಏನು ಅಂದ್ಕೊಳ್ತೀವೋ ಅದು ಆಗೇ ಆಗುತ್ತೆ. ಬಟ್ ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಅಂದ್ಕೊಂಡಿದ್ದ ದಿನದಲ್ಲಿ ಆಗಲಿಲ್ಲ ಅಂತಂದ್ರೂ ಮುಂದೆ ಯಾವತ್ತಾದರೂ ಒಂದಿನ ಒಳ್ಳೇದಾಗುತ್ತೆ ಅನ್ನೋದೊಂದು ನನ್ನ ಒಂದು ಪಾಸಿಟಿವ್ ಥಿಂಕಿಂಗು. ಅದು ನನಗೆ ಆಗಿದೆ ಕೂಡ, ತುಂಬ ಒಳ್ಳೆಯದಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ವರ್ಷ ಆಷಾಢ ಮಾಸ ನಾನು ಪೂರ್ತಿ ನಾನ್ ವೆಜ್ನ ಬಿಟ್ಟಿದ್ದೆ. ನಾನ್ ವೆಜ್ ಬಿಟ್ಬಿಟ್ಟು ಪ್ರತಿ ಮಂಗಳವಾರ, ಶುಕ್ರವಾರ, ಆಷಾಢ ಶುಕ್ರವಾರ, ಮಂಗಳವಾರ ಇದೆಯಲ್ಲ ಫ್ರೆಂಡ್ಸ್, ಪ್ರತಿ ವಾರನೂ ನಾನು ಪೂಜೆ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಅದೊಂದು ನನಗೆ ಖುಷಿ ಇದೆ. ಮತ್ತು ನನ್ನ ಮಗಳೂ ಸ್ನಾನ ಮುಗಿಸ್ಕೊಂಡು ಬಂದಿದ್ದರು. ಎಲ್ಲ ಅವಾಗವಾಗ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಅವರೂ ಸ್ನಾನ ಆಯ್ತಲ್ಲ ಅಂತಂದ್ಬಿಟ್ಟು ಪೂಜೆ ಕೂರಿಸ್ಕೊಂಡೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಪೂಜೆ ಪುನಸ್ಕಾರ, ಮನೆ ಕೆಲಸ, ಮತ್ತು ಓದೋದ್ರಲ್ಲೂ ಅಷ್ಟೇ ಚುರುಕಾಗಿದ್ದಾಳೆ. ಎಲ್ಲದನ್ನೂ ಅರ್ಥ ಮಾಡ್ಕೊತಾಳೆ. ಗಂಡು ಮಕ್ಕಳು ಆ ಥರ ಅಲ್ಲ. ಯಾಕಂದ್ರೆ ನನ್ನ ಮಗನೇ ಇದ್ದಾನೆ ಎಕ್ಸಾಂಪಲ್. ಯಾವುದಕ್ಕೂ ಮುಂದೆ ಬರೋಲ್ಲ ಫ್ರೆಂಡ್ಸ್. ಎಲ್ಲದನ್ನೂ ಲೇಝಿ. ಏನಾರು ಬಾಕಿ ದಿನ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಬಟ್ ಎಲ್ಲಿಗಾದರೂ ಹೋಗಬೇಕು ಅಂತಂದಾಗ ಫುಲ್ಲು ಸಪ್ಪೆ ಆಗಿಬಿಡ್ತಾನೆ. ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನನ್ನ ಮಗನೇ ಹಾಗೋ ಅಥವಾ ಎಲ್ಲರ ಮಕ್ಕಳು ಹೀಗೆ ಇರ್ತಾರ ಅನ್ನೋದೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾವಾಗಲೂ ಸಪ್ಪೆ ಆಗಿಬಿಡ್ತಾನೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಪೂಜೆ. ಬರೀ ದೇವ್ರ ಮನೆಯನ್ನು ಮಾತ್ರ ನಿಮಗೆ ಮುಂದಕ್ಕೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗೆ ನಿಜವಾಗ್ಲೂ ಪೂಜೆ ಮಾಡಿದಾಗ ಪ್ರತಿ ಸಲನೂ ಹೋಗಿ ನೋಡ್ತಿರ್ತೀನಿ ದೇವ್ರನ್ನ.
ಮತ್ತು ಅದಾದಮೇಲೆ ನೋಡಿ ಈ ಥರ ಬಂತು ಪೂಜೆ. ಅದಾದಮೇಲೆ ಏನಪ್ಪ ಅಂತಂದರೆ ಕೂತ್ಕೊಂಡು ಮಾತಾಡ್ತೀನಿ. ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೀನಿ. ನನ್ನ ಕಷ್ಟ ಎಲ್ಲ ಹೇಳ್ಕೊತೀನಿ. ಯಾಕೆ ಈ ಥರ ಮಾಡ್ತಾಯಿದ್ಯಾ, ಒಂದು ಒಳ್ಳೇದು ಇದು ಮಾಡಿಕೊಡು, ಏನಿದೆ ಪ್ರತಿಯೊಂದನ್ನು ಹೇಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಹೊರಗಡೆ ಬಂದು ಪೂಜೆ ಮಾಡ್ಕೊಳ್ತಾ ಇದ್ದೆ. ಯಾಕಪ್ಪ ಅಂತಂದರೆ ಅಮಾವಾಸ್ಯೆ ಅಲ್ವಾ, ಇದನ್ನು ಬೂದುಗುಂಬಳಕಾಯಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡೆ. ನಾನು ಸಿಂಪಲಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಏನು ಆ ಥರ ಏನು ಗ್ರ್ಯಾಂಡಾಗೇನು ಸೀರೆ ಉಟ್ಕೋಬೇಕಾಗಿತ್ತು, ಬಟ್ ನನ್ನ ಕೈಲಿ ಆಗಲಿಲ್ಲ. ಯಾಕಂದ್ರೆ ಮುಂಚೆನೇ ಹೇಳಿದ್ನಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸೀರೆ ಎಲ್ಲ ಉಟ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆಯೇ ದೇವರಿಗೆ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದೆ, ಏನಪ್ಪ ಪುಳಿಯೋಗರೆ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೆ. ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡೆ. ನೆಕ್ಸ್ಟು ನಮ್ಮ ಮನೆಯವರು ವೀಡಿಯೋ ಮಾಡಬೇಡ ಅಂತಂತಲೇ ಗದರ್ಸ್ಕೊಂಡೇ ಈ ಥರ ಇದು ಮಾಡಿದ್ರು. ಏನಪ್ಪ ಅಂತಂದರೆ ಅವರಿಗೆ ಪ್ರೀತಿ ಇದೆ, ಬಟ್ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ ಅಷ್ಟೇ. ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ನನ್ನಾಗಲಿ ಮಕ್ಕಳಿಗಿಂತ ಒಂದು ಕೈ ಹೆಚ್ಚೆ ಅಂತ ಹೇಳ್ಬೋದು ನನ್ನ ಮೇಲೆ ಅವರಿಗೆ. ಆದರೆ ಅವರು ಈ ಥರ ಸೋಷಿಯಲ್ ಮೀಡಿಯಾದಿಂದಾಗಲಿ ಕ್ಯಾಮ್ರಾಯಿಂದಾಗಲಿ ಸ್ವಲ್ಪ ಶೈ ನೇಚರ್ ಇದೆ, ಮತ್ತು ಅದರಿಂದ ಎಲ್ಲ ದೂರ ಅವ್ರು ಇಷ್ಟಪಡೋದಿಲ್ಲ. ನಾವು ಮನೆಯೊಳಗೆ ಹೇಗಿರ್ತೀವಿ ಏನೋ ಅನ್ನೋದೆಲ್ಲ ಜನಕ್ಕೆ ಯಾಕೆ ತೋರಿಸ್ಬೇಕು ಅಂತ ಅದೇ ಪ್ರತಿ ಸಲ ವಾದ. ಇದಾದಮೇಲೆ ಇಲ್ಲೂ ರೇಗಿಸ್ತಾ ಇದ್ದಾದ್ರೆ ಏನಪ್ಪ ಅಂತಂದರೆ, ಇಷ್ಟು ವರ್ಷ ಇರಲೇ ಇಲ್ಲ, ಈಗ ಯೂಟ್ಯೂಬ್ಗೋಸ್ಕರ ಗ್ರಾಮ್ಗೋಸ್ಕರ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಮತ್ತೆ ರೇಗಿಸ್ತಾ ಇದ್ರು ಫ್ರೆಂಡ್ಸ್ ನನ್ನನ್ನು. ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ ನೋಡೋಣ. ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲರೂ ಫ್ಯಾಮಿಲಿ. ಪೂಜೆ ಎಲ್ಲ ಚೆನ್ನಾಗಿ ಆಯ್ತು. ಇವತ್ತು ಅಮಾವಾಸ್ಯೆ ಮಾಮೂಲಿ ಪೂಜೆ ಮಾಡಿದ್ದೀನಿ. ನನ್ನ ಮೇಕಪ್ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಮುಂದಿನ ಯಾವ್ದಾರ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮೇಕಪ್ನ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಪುಳಿಯೋಗರೆ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು. ಪೂಜೆ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ನನಗೆ ಪ್ರಸಾದನೂ ಸಿಕ್ಕಿದೆ, ಹೂವಿನ ಪ್ರಸಾದ. ಖುಷಿ ಆಯಿತು ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು. ನಮ್ಮನೆಯವರು ನನಗೆ ಸೀರೆ ತಗೋ ಅಂತಲೇ ಹೇಳಿದರು. ನನಗೆ ಸೀರೆ ಬೇಡ, ಈ ಸಲ ಡ್ರೆಸ್ಸೇ ಕೊಡಿಸಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಡ್ರೆಸ್ ಚೆನ್ನಾಗಿದೆಯಾ ಅಂತ. ಅವರು ಹೊರಗಡೆ ಹೋಗೋದವರು ಬಂದೇ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡೆ. ಇವಾಗ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ನಾವು ನಮ್ಮ ಮನೆ ದೇವರಾದ್ರ ಆದಿಚುಂಚನಗಿರಿ ಕಾಲಭೈರವೇಶ್ವರನ ಸನ್ನಿಧಿಗೆ ಹೊರಟಿದ್ವಿ. ಫೈನಲಿ ಭೈರಪ್ಪನ ಹತ್ರ ಬಂದಾಯಿತು. ತುಂಬಾ ಖುಷಿ ಆಯಿತು. ಎಷ್ಟೇ ಬೇಜಾರಾಗಲಿ ಚುಂಚನಗಿರಿಗೆ ಹೊರಡೋಣ ಅಂತಂದರೆ ಮನೆಯೊಳಗೆ ಒಂಥರ ಜಾತ್ರೆ ಸಂಭ್ರಮ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ಮಾತ್ರ ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು, ತುಂಬ ಟಯರ್ಡ್ನೆಸ್ ಇತ್ತು. ಕಾರಲ್ಲಿ ಬರಬೇಕಾದ್ರೆ ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಟಯರ್ಡಾಗಿ ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬಂದ ಮೇಲೂ ಅಷ್ಟೇ ವಾಯ್ಸ್ ಓವರ್ ನೆಕ್ಸ್ಟ್ ಡೇನೇ ಕೊಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಸಾರಿ, ಒಂಥರ ಹೆಲ್ತ್ ಅಪ್ಸೆಟ್ ಥರನೇ ಆಗೋಗಿದೆ. ನೆಕ್ಸ್ಟ್ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಬಂದ್ವಿ. ಪ್ರಸಾದನ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿದಿನ ಪ್ರಸಾದ ಸಿಗುತ್ತೆ ಫ್ರೆಂಡ್ಸ್. ಅನ್ನ ಸಾಂಬಾರು, ಅನ್ನ ರಸಮು ಮತ್ತು ಬೆಲ್ಲದ ಪಾಯಸ ಸಖತ್ತಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ಕಡೆ ಸುತ್ತಾಡಿ ನೆಕ್ಸ್ಟ್ ಮನೆ ಕಡೆ ಹೊರಟು ಬಂದಿದ್ದಾಯಿತು. ಇವತ್ತು ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ರು ಬಂದುಬಿಟ್ಟು. ಅಲ್ಲೂ ದೀಪಾರಾಧನೆ ಮಾಡ್ತಾರೆ, ಬೂದುಗುಂಬಳಕಾಯ್ದು. ಸಖತ್ತಾಗಿತ್ತು ಫ್ರೆಂಡ್ಸ್. ಇದಾಗಿತ್ತು ನನ್ನ ಒಂದು ಭೀಮನ ಅಮಾವಾಸ್ಯೆ ದಿನದ ಪೂಜೆ ಮತ್ತು ವಿಡಿಯೋ. ಹೋಪ್ ಎಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ಲವ್ ಯು ಆಲ್. ಬಾಯ್ ಬಾಯ್. ಸಿ ಯು.